ಹಲೋ ಗೈಸ್, ಈಗ ಮತ್ತೊಂದು ಹೊಸ ನ್ಯೂ ಟಾಪಿಕ್ ತಗೊಂಡು ಬಂದಿನಿ. ಅದು ಏನಂತಂದ್ರ ಈಗ ಎಸ್ ದಾಗ ಒಂದು ಆಪ್ಷನ್ ಐತಿ, ಏನಂದ್ರ ಪ್ರೀ ಆರ್ಡರ್ ಮಾಡೋದು. ಸೊ ಅದು ಪ್ರೀ ಆರ್ಡರ್ ಹೆಂಗ್ ಮಾಡೋದು, ಆಮೇಲೆ ಅದ್ರ ಬಗ್ಗೆ ಏನೇನ್ ಐತಿ ಎಲ್ಲ ನಿಮ್ಗೆ ಡೀಟೇಲ್ ಆಗಿ ಕೊಡ್ತೀನಿ ಬರ್ರಿ ಗೈಸ್. ನೋಡಿ ಗೈಸ್, ಆಗ ಹೇಳ್ದಂಗೆ ನಿಮ್ಗೆ 16,000 ರೂಪಾಯಿಂದ ಬುಕ್ಕಿಂಗ್ ಮಾಡ್ಕೊಂಡು ಅದರಿಂದ ಏನೇನ್ ಪ್ರಾಫಿಟ್ ಐತಿ, ಆಮೇಲೆ ಏನೇನ್ ನಿಮ್ಗೆ ಅದರಿಂದ ಏನೇನ್ ಬೆನಿಫಿಟ್ ಸಿಗ್ತೈತಿ ಅಂತ ಹೇಳ್ತೀನಿ ಬರ್ರಿ. ಸೊ ನಮ್ಮ ಕಂಪ್ನಿ ಒಳಗೆ ನೀವೇನು ವೆಹಿಕಲ್ಸ್ ತೊಗೊಳಕ್ ಬಂದಿರ್ತೀರಿ. ಸೊ ಅವಾಗ ನಿಮ್ಗೆ ಇನ್ನೂ ಒಂದು 3 ತಿಂಗಳು ಅಥವಾ 6 ತಿಂಗಳು ತೊಗೊಳ್ಳೋ ಪ್ಲಾನ್ ಇರಂಗಿಲ್ಲ. ನೆಕ್ಸ್ಟ್ ಇನ್ನೊಂದು 3 ತಿಂಗಳು ಬಿಟ್ಟು ತೊಗೋಬೇಕಂತ ಅಂತೀರಿ. ಬಟ್ ನಿಮ್ಗೆ ನಮ್ಮ ಕಂಪ್ನಿ ಬಗ್ಗೆ ಗೊತ್ತಾಗಿರ್ತೈತಿ. ಸೊ ಅದಕ್ಕೆ ನೀವು ಬಂದು ಅವಾಗ ವಿಚಾರಿಸಿದಾಗ ಅವ್ರು ನಮ್ಮ ಕಂಪ್ನಿಯವ್ರು ಒಂದು ಆಪ್ಷನ್ ಕೊಟ್ಟಾರ. ನೀವು ಹೆಂಗೆ ಈಗ ಕಾರ್ ತೊಗೋಬೇಕಂತ ಹೋದಾಗ ಕಾರ್ ಬುಕ್ ಮಾಡ್ತಿಲ್ಲ ಎಷ್ಟು ಅಮೌಂಟ್ ಮೊದ್ಲಿಗೆ ಕೊಟ್ಟು, ಆ ಥರ ನಮ್ಮ ಕಂಪ್ನಿ ಒಳಗೆ ನೀವು 16,000 ರೂಪಾಯಿ ಕೊಟ್ಟು ಇಲ್ಲಿ ವೆಹಿಕಲ್ ಬುಕ್ ಮಾಡ್ಬೋದು. ಸೊ ಆ ಬುಕ್ ಮಾಡಿದ ತಕ್ಷಣ ನೀವು ಇದು ಯಾವ್ದು ಅಂದ್ರೆ 18 ಮಾಡಲ್ಸ್ನಾಗ ನೀವು ಯಾವುದೇ ಒಂದು ಮಾಡಲ್ ಬುಕ್ ಮಾಡಿದ್ರು ಲಾಸ್ಟಿಗೆ ನೀವು ಯಾವ ಬೇಕಾದ್ ಮಾಡಲ್ ತಗೋಬೋದು, ಅದು ಆಪ್ಷನ್ ಐತಿ. ಅದು ಅಲ್ಲದೆ ಇಲ್ಲಿ ನೋಡ್ಬೋದ್ರಿ ನೀವು ಈಗ 16,000 ರೂಪಾಯಿಗೆ ನೀವು 2,880 ರೂಪಾಯಿ GST ಅಂದ್ರೆ 18% GST ನೀವು ತುಂಬಿದ್ರಿ ಅಂದ್ರೆ ನಿಮಗೆ 32,000 ರೂಪಾಯಿ ಬೆನಿಫಿಟ್ ಸಿಗತೈತಿ. ಅದು ಹೆಂಗಂದ್ರೆ 32,000 ಅಂದ್ರೆ 16,000 ರೂಪಾಯಿ ನಿಮಗೆ ಗಾಡಿ ತೊಗೊಳೋದ್ನ ಮೈನಸ್ ಆಗ್ತೈತಿ. ಅದು ಅಲ್ಲದೆ 16,000 ರೂಪಾಯಿ ನಿಮ್ಗೆ ಕೂಪನ್ ಸಿಗತೈತಿ. ಸೊ ಆ ಕೂಪನ್ ಹೆಂಗ್ ಯೂಸ್ ಮಾಡ್ಕೊಳ್ಳೋದು, ಆ ಕೂಪನ್ ಇಂದ ಏನ್ ಬೆನಿಫಿಟ್ ಐತಿ ನೋಡೋಣ ಬರ್ರಿ ನೆಕ್ಸ್ಟ್. ಸೊ ನಮ್ದೇ ಆದ ಕೈಲಾಶ್ ಬಜಾರ್ ಅಂತೇಳಿ ಒಂದು ವೆಬ್ಸೈಟ್ ಲಾಂಚ್ ಮಾಡ್ಯಾರ, ಇ ಕಾಮರ್ಸ್ ವೆಬ್ಸೈಟ್. ಸೊ ಅದ್ರಾಗ ನೀವು ನಮ್ದು ಈ ಕೂಪನ್ಸ್ ಯೂಸ್ ಮಾಡ್ಕೋಬಹುದು. ಅದು ಏನೇನು ಯೂಸ್ ಮಾಡ್ಕೋಬಹುದು ಅಂದ್ರೆ ಆನ್ಲೈನ್ ಶಾಪಿಂಗ್ ಮಾಡ್ಬೋದು, ಆಮೇಲೆ ಫುಡ್ ಈಗ ಝೊಮ್ಯಾಟೊ ಸ್ವಿಗ್ಗಿ ಒಳಗೆ ಹೆಂಗ್ ಆರ್ಡರ್ ಮಾಡಿ ತರ್ಸ್ಕೋತಿಲ್ಲ ಫುಡ್, ಆ ಥರ ಫುಡ್ ಆರ್ಡರ್ ಮಾಡಿ ತರ್ಸ್ಕೋಬಹುದು. ನೆಕ್ಸ್ಟ್ ಹಾಲಿಡೇಸ್ ಅಲ್ಲಿ ಅಂದ್ರೆ ನೀವು ಹಾಲಿಡೇಸ್ ಪ್ಲಾನ್ ಮಾಡಿರ್ತೀರಿ ಎಲ್ಲಾದ್ರೂ ಹೋಗಿ ಬರ್ಬೇಕಂತೇಳಿ. ಸೊ ಆ ಪ್ಲೇಸ್ನಾಗ ನೀವು 3 ಸ್ಟಾರ್ ಹೋಟೆಲಿಂದ 5 ಸ್ಟಾರ್ ಹೋಟೆಲ್ ಯಾವುದೋ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಸ್ಟೇ ಮಾಡಿ ಬರ್ಬೋದು. ನೆಕ್ಸ್ಟ್ ಅದು ಅಲ್ಲದೆ ನಮ್ಮ ಕಡೆನೆ ನಮ್ದು A10 ಪ್ರಾಡಕ್ಟ್ಸ್ ಅದಾವ, ಅಂದ್ರೆ ನಮ್ಮ ಕಂಪ್ನಿನೇ ಮ್ಯಾನುಫ್ಯಾಕ್ಚರ್ ಮಾಡುವ ಪ್ರಾಡಕ್ಟ್ಸ್ ಅದಾವ. ಸೊ ಆ ಪ್ರಾಡಕ್ಟ್ಸ್ನು ನೀವು ಆರ್ಡರ್ ಮಾಡಿ ತರ್ಸ್ಕೋಬಹುದು ಇದು ಕೂಪನ್ ಯೂಸ್ ಮಾಡಿ. ಅದಾದ್ಮ್ಯಾಗ ಮೂವಿ ಟಿಕೆಟ್ಸ್ನು ಬುಕ್ ಮಾಡ್ಕೋಬೇಕು. ಈಗ ನೋಡ್ರಲ್ಲ, ನಿಮ್ಗೆ ಹೊಸ ಹೊಸ ಮೂವಿ ಬರ್ತಿರ್ತಾವ. ಸೊ ಹೆಂಗ್ ಮಾಡೋದು ಅಂದ್ರೆ ಮೆಟ್ರೋಪಾಲಿಟನ್ ಸಿಟಿ ಒಳಗಿದ್ರೆ ಅಂದ್ರೆ ನಿಮ್ಗೆ ಮಿನಿಮಮ್ ಕಾಸ್ಟ್ ನಿಮ್ಗೆ 500ರಿಂದ 1,000 ರೂಪಾಯಿ ಇರ್ತಿತ್ತು ಒಂದು ಟಿಕೆಟ್ ಅದು. ಸೊ ಅದನ್ನ ನೀವು ಈ ನಮ್ದು ಕೂಪನ್ ಯೂಸ್ ಮಾಡ್ಕೊಂಡು ತರ್ಸ್ಕೋಬಹುದು, ಹೋಗಿ ನೋಡಿ ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಆಮೇಲೆ ನಮ್ದು ಟ್ರಾವೆಲ್ ಅಂಡ್ ಯುಟಿಲಿಟಿ ಅಂತೇಳಿ ಒಂದು ಪೋರ್ಟಲ್ ಲಾಂಚ್ ಮಾಡ್ಯಾರ. ಸೊ ಅದ್ರಾಗ ನೀವು ಯಾವುದೇ ಆದ ಕ್ಯಾಬ್ ಆಗಲಿ, ಟ್ರೈನ್ ಆಗಲಿ, ಫ್ಲೈಟ್ ಆಗಲಿ ಏನೇ ಬುಕ್ ಮಾಡ್ಕೊಂಡು ನೋಡಿ ಹೋಗಿ ಬರ್ಬೋದು. ಸೊ ನೋಡ್ರಿ, ಆನ್ಲೈನ್ ಶಾಪಿಂಗ್ನಾಗ ನಿಮ್ಗೆ 5 ಲಕ್ಷಕ್ಕಿಂತ ಹೆಚ್ಚು ಪ್ರಾಡಕ್ಟ್ಸ್ ಸಿಗ್ತಾವ. ಈ ಹೆಂಗ್ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ದಾಗ ಆರ್ಡರ್ ಮಾಡ್ತಿರಲ್ಲ, ಆ ಥರ ನೀವು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿ ಮನೆಗೆ ಡೆಲಿವರಿ ತೊಗೊಂಡು ಎಂಜಾಯ್ ಮಾಡ್ಬೋದ್ರಿ. ಈಗ 16,000 ರೂಪಾಯಿ ನಿಮ್ಗೆ ಕೂಪನ್ ಬಂದಿರ್ತಾವಲ್ಲ, ಅದನ್ನ ಈ ತರ ಪ್ಯಾಕೇಜ್ 1, ಪ್ಯಾಕೇಜ್ 2, ಪ್ಯಾಕೇಜ್ 3 ಅಂತ ಡಿವೈಡ್ ಮಾಡ್ಕೋಬಹುದು. ಸೊ ಅದ್ರಾಗ ಹೆಂಗಂದ್ರೆ ನೀವು 4,000 ರೂಪಾಯಿ ಈಗ ಜಾಸ್ತಿ ನೀವು ಆನ್ಲೈನ್ ಶಾಪಿಂಗ್ ಯೂಸ್ ಮಾಡ್ತೀನಿ ಅಂದ್ರೆ ನೀವು 16,000 ರೂಪಾಯಿ ಫುಲ್ ಆನ್ಲೈನ್ ಶಾಪಿಂಗ್ ಅಂತೇಳಿ ಕೂಪನ್ ಯೂಸ್ ಮಾಡ್ಕೋಬಹುದು. ಸೊ ಅವಾಗ ನಿಮ್ಗೆ 32 ಕೂಪನ್ಸ್ ಬರ್ತಾವ 500 ವರ್ತದ. ಅಂದ್ರೆ ನೀವು ಮಿನಿಮಮ್ 1,000 ರೂಪೀಸ್ ಆರ್ಡರ್ ಮಾಡಬೇಕು. ಅದ್ರಾಗ 500 ರೂಪೀಸ್ ಕೂಪನ್ ಕಾರ್ಡ್ ಆಗ್ತೈತಿ, ಅಂದ್ರೆ 500 ರೂಪೀಸ್ ನೀವು ಕೈಲೇ ತುಂಬಿ ಯೂಸ್ ಮಾಡ್ಕೋಬಹುದ್ರಿ. ನೆಕ್ಸ್ಟ್ ನೋಡ್ರಿ, ಮೂವಿ ಟಿಕೆಟ್ ಪೋರ್ಟಲ್. ಈ ಮೂವಿ ಟಿಕೆಟ್ ಪೋರ್ಟಲ್ದಾಗ ಹೆಂಗಂದ್ರೆ ನೀವು ಈಗ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಬಿಗ್ ಸಿನಿಮಾಸ್, PVR, ಐನಾಕ್ಸ್ ಅಂತ ಇರ್ತೈತಲ್ಲ, ದೊಡ್ಡ ದೊಡ್ಡ ಮಾಲ್, ಆಮೇಲೆ ದೊಡ್ಡ ದೊಡ್ಡ ಥಿಯೇಟರ್ಸ್ ಇರ್ತಾವಲ್ಲ, ಅಲ್ಲಿ ಹೋಗಿ ನೀವು ಮೂವಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ನೋಡಿ ಬರ್ಬೋದು. ಸೊ ಇದು ಸೇಮ್ ಅದೇ ತರ ಪ್ಯಾಕೇಜ್ 1, ಪ್ಯಾಕೇಜ್ 2, ಪ್ಯಾಕೇಜ್ 3 ಅಂತ ಡಿವೈಡ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಫುಡ್ ಪೋರ್ಟಲ್ ಐತಿ. ಈ ಹೆಂಗ್ ನೀವು ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಒಳಗೆ ಆರ್ಡರ್ ಮಾಡ್ತಿರಲ್ಲ, ಆ ಥರ ನಮ್ದೇ ಒಂದು ಕೈಲಾಶ್ ಬಜಾರ್ ಅದೇ ವೆಬ್ಸೈಟ್ನಾಗ ನೀವು ಫುಡ್ನು ಆರ್ಡರ್ ಮಾಡ್ಕೋಬಹುದು. ಸೊ 10 ಲಕ್ಷಕ್ಕಿಂತ ಹೆಚ್ಚು ರೆಸ್ಟೋರೆಂಟ್ ಆಲ್ ಓವರ್ ಇಂಡಿಯಾದಾಗ ನಮ್ಗೆ ಕೂಡ ಟೈಪ್ ಅದಾವು. ಸೊ ನೀವು ಅದೇ ಯಾವುದೇ ಒಂದು ಹೋಟೆಲ್ದಾಗ ಆರ್ಡರ್ ಮಾಡಿ ತರ್ಸ್ಕೋಬಹುದು. ಇನ್ನು ಸೇಮ್ ಅದೇ ತರ ಪ್ಯಾಕೇಜ್ 1, ಪ್ಯಾಕೇಜ್ 2, ಪ್ಯಾಕೇಜ್ 3 ಯಾವುದೇ ಒಂದು ಪ್ಯಾಕೇಜ್ ಡಿವೈಡ್ ಮಾಡ್ಕೊಂಡು ಈ ಕೂಪನ್ಸ್ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಆಗ ಹೇಳ್ದಂಗೆ ಹಾಲಿಡೇಸ್ ನೀವು ನಮ್ದು ಕಂಪ್ನಿ ಒಳಗೆ ಲಿಸ್ಟೆಡ್ ಆಗಿದ್ದು 70+ ಲೊಕೇಶನ್ಸ್ ಅದಾವ, ಡೊಮೆಸ್ಟಿಕ್ ಲೊಕೇಶನ್ಸ್ ಅಂದ್ರೆ ಆಲ್ ಓವರ್ ಇಂಡಿಯಾದಾಗ 70+ ಲೊಕೇಶನ್ಸ್ ಅದಾವು. ಸೊ ಆ ಲೊಕೇಶನ್ದಾಗ ನಿಮ್ಗೆ ಯಾವುದೇ ಒಂದು ಹೋಟೆಲ್ ಅಂದ್ರೆ 3 ಸ್ಟಾರ್ ಇಂದ 5 ಸ್ಟಾರ್ ಹೋಟೆಲ್ ಕ್ಯಾಟಗರಿವರೆಗೂ ಯಾವುದೇ ಒಂದು ಹೋಟೆಲ್ ಬುಕ್ ಮಾಡ್ಕೊಂಡು ನೀವು ಹೋಗಿ ಅಲ್ಲಿ ಸ್ಟೇ ಮಾಡಿ ಬರ್ಬೋದು. ಬಟ್ ಹೋಗು ಬರೋದು ಖರ್ಚು ಆಮೇಲೆ ಊಟದ ಖರ್ಚು ನಿಮ್ ಕಡೆ ಇರ್ತೈತಿ. ಹೆಂಗಂದ್ರೆ ನೀವು ಇಲ್ಲಿ ಊಟದ್ದು ನೀವು ಫ್ರೀ ಮಾಡ್ಕೋಬಹುದು. ಹೆಂಗ್ ನಮ್ದು ಆದ್ರೂ ಫುಡ್ ಪೋರ್ಟಲ್ ಐತ್ಲ, ಅದ್ರಾಗ ನೀವು ಆರ್ಡರ್ ಮಾಡಿದ್ರೆ ಅದು ಫ್ರೀ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, ನಮ್ದು ಕಂಪ್ನಿಯವರೇ ತಯಾರಿಸುವ A10 ಪ್ಯಾಕೇಜಸ್ ಅದಾವ. ಸೊ ಅದ್ರಾಗ ಏನೇನ್ ಅದಾವ ಅಂದ್ರೆ ಹೋಮ್ ಕೇರ್ ಪ್ರಾಡಕ್ಟ್ ಅದಾವು, ಹೆಲ್ತ್ ಕೇರ್ ಪ್ರಾಡಕ್ಟ್ ಅದಾವು, ಸೆಲ್ಫ್ ಕೇರ್ ಅದಾವ, ಸ್ಕಿನ್ ಕೇರ್ ಅದಾವು. ಸೊ ನೀವು ಇದನ್ನೆಲ್ಲಾನು ಅದೇ ಪ್ಯಾಕೇಜ್ ನ ಡಿವೈಡ್ ಮಾಡ್ಕೊಂಡು ತರ್ಸ್ಕೊಂಡು ಯೂಸ್ ಮಾಡ್ಕೋಬಹುದು.
ಆಮೇಲೆ ಇದು ನೋಡ್ರಿ ADMS ಇ ಪೇ ಅಂತೇಳಿ ಒಂದು ಹೊಸದ ಈಗ ಹೆಂಗ್ ಫೋನ್ ಪೇ ಐತ್ಲಾ ಆ ತರ ಸರ್ವಿಸ್ ಪೋರ್ಟಲ್ ಲಾಂಚ್ ಮಾಡಿದಾರೆ ನಮ್ಮ ಕಂಪ್ನಿಯವರು. ಸೊ ಈಗ ಇದ್ರದ್ದು ಏನ್ ಬೆನಿಫಿಟ್ ಅಂದ್ರೆ ನೀವು ಯಾವುದೇ ಒಂದು ಇಲ್ಲಿ ಮೊಬೈಲ್ ರಿಚಾರ್ಜ್ ಮಾಡ್ಲಿ, ಡಿಟೇಲ್ಸ್ ರಿಚಾರ್ಜ್ ಮಾಡ್ಲಿ, ಅಥವಾ ಯಾವುದೇ ನೀವು ಕ್ರೆಡಿಟ್ ಕಾರ್ಡ್ ಬಿಲ್ ತುಂಬಲಿ, ಏನೇ ಮಾಡಿದ್ರು ನಿಮ್ಗೆ ಅಪ್ ಟು 4% ಡಿಸ್ಕೌಂಟ್ ಸಿಗ್ತೈತಿ. ಅದು ಹೆಂಗಂದ್ರೆ ನೀವು ಇವತ್ತು ಈಗ ಮೊಬೈಲ್ ರಿಚಾರ್ಜ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ಮ ಅಕೌಂಟಿಗೆ 4% ಡಿಸ್ಕೌಂಟ್ ಆಗಿ ಅದು ಅಮೌಂಟ್ ನಿಮ್ಮ ಅಕೌಂಟಿಗೆ ಜಮಾ ಆಗ್ಬಿಡ್ತೈತಿ. ನೋಡ್ರಿ ಈ ತರ ಎಲ್ಲ ಕ್ರೆಡಿಟ್ ಕಾರ್ಡ್ ಬಿಲ್, ಗ್ಯಾಸ್ ಬಿಲ್, ಇನ್ಸೂರೆನ್ಸ್, ಎಲೆಕ್ಟ್ರಿಸಿಟಿ ಬಿಲ್ ಇವೆಲ್ಲಾನು ನೀವು ಇಲ್ಲಿ ಪೇಮೆಂಟ್ ಮಾಡ್ಕೋಬಹುದು ಯೂಸ್ ಮಾಡ್ಕೊಂಡು. ಆಮೇಲೆ ಕ್ರೆಡಿಟ್ ಕಾರ್ಡ್ ಬಿಲ್ ತುಂಬೋದು. ಆಮೇಲೆ ನೋಡ್ರಿ ಮೊಬೈಲ್ ರಿಚಾರ್ಜ್ ಮಾಡ್ಬೋದು, DTH ರಿಚಾರ್ಜ್, ಪೋಸ್ಟ್ ಪೇಡ್ ರಿಚಾರ್ಜ್ ಇವತ್ತನ್ನೆಲ್ಲಾನು ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಟ್ರಾವೆಲ್ ಸರ್ವಿಸ್ದಾಗ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೋಬಹುದು, ಹೋಟೆಲ್ ಬುಕ್ಕಿಂಗ್, ಬಸ್ ಬುಕ್ಕಿಂಗ್ ಇವತ್ತನ್ನೆಲ್ಲಾನು ನೀವು ಇದರಾಗಿ ಯೂಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ನಾ ಹೇಳಿದೆಲ್ಲ ಅರ್ಥ ಆಯ್ತು ಅನ್ಕೋತೀನಿ ಗೈಸ್. ಇಷ್ಟೆಲ್ಲ ನೋಡಿದ್ವಲ್ಲ, ಇವಾಗ ಪ್ರೀ ಬುಕ್ಕಿಂಗ್ ಹೆಂಗ್ ಮಾಡೋದು, ಆಮೇಲೆ ಇದ್ರ ಬಗ್ಗೆ ಹೆಂಗ ತಿಳ್ಕೊಬೇಕಂದ್ರೆ ನೀವು ನನ್ನ ಶೋರೂಮ್ ಐತಿ. ಸೊ ಆ ಶೋರೂಮ್ದ ಅಡ್ರೆಸ್ ನಾನು ಇಲ್ಲಿ ಸ್ಕ್ರೀನ್ ಮ್ಯಾಗ ಆಗ್ಲಿ, ಆಮೇಲೆ ಡಿಸ್ಕ್ರಿಪ್ಷನ್ದಾಗ ನಾ ಹಾಕಿರ್ತೀನಿ. ಅದನ್ನ ಒಂದ್ಸತ ನೋಡಿ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲ ನೀವು ಬೇರೆ ಊರಾಗಿರ್ತೀರಿ, ಇಲ್ಲ ಬೇರೆ ಔಟ್ ಆಫ್ ಸ್ಟೇಷನ್ ಇರ್ತೀನಿ ಅಂದ್ರೆ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ. ಸೊ ಆ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಇದ್ರ ಬಗ್ಗೆ ಏನ ಡೀಟೇಲ್ಸ್ ತಗೋಬಹುದು. ಆಮೇಲೆ ನಮ್ದು ಕಂಪ್ನಿದು ADMS-ebikes.com ಅಂತೇಳಿ ಒಂದು ವೆಬ್ಸೈಟ್ ಐತಿ. ಸೊ ಆ ವೆಬ್ಸೈಟ್ಗೂ ನೀವು ಲಾಗಿನ್ ಮಾಡಿ ನೀವು ಎಲ್ಲ ಇನ್ಫಾರ್ಮೇಶನ್ ತಗೋಬಹುದು. ಗೈಸ್ ನೀವು ಒಮ್ಮೊದೊಮ್ಮಿಗೆ ಇದು ಪ್ರೀ ಬುಕ್ಕಿಂಗ್ ಅದು ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಂಗಿಲ್ಲ. ಸೊ ಇದಕ್ಕಿಂತ ಮುಂಚೆ ನಾ ADMS ಅಂದ್ರೆ ಏನು, ಅದು ಆ ಕಂಪ್ನಿ ಹ್ಯಾಂಗ್ ಸ್ಟಾರ್ಟ್ ಆಯ್ತು, ಆ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಒಂದು ವಿಡಿಯೋ ಮಾಡೀನಿ. ಸೊ ಅದನ್ನು ವಿಡಿಯೋನು ನಾ ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದನ್ನು ಚೆಕ್ಔಟ್ ಮಾಡ್ರಿ. ಆಮೇಲೆ ಇದು ನೋಡಿದ್ರೆ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗ್ತೈತಿ. ಥ್ಯಾಂಕ್ ಯು ಗೈಸ್.